ನನ್ನ ಹೆಸರು ಶ್ರೀನಿವಾಸ ಅಂತ 48ನೇ ಸರ್ವೆ ನಂಬರ್ ನಿಂತಿದ್ದೀನಿ ನಾನು. ನಂದು ಜಾಗ 8 ಎಕರೆ ಜಮೀನು. ನಮ್ಮದು ಮಾಕೇನಹಳ್ಳಿ ಸರ್ವೆ ನಂಬರ್ 48. ನಂದು ಸ್ಥಳ ಊರು ಬ್ಯಾತ, ಹುಡುಗೆರೆ ಹೋಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಾನು ಮಾತಾಡೋದಂದ್ರೆ, ಅಯ್ಯಪ್ಪ ಸರ್ಕಾರ ನನಗೆ ನ್ಯಾಯ ಕೊಡಿಸಿ, ನಾನು ಜಮೀನು ಕಳ್ಕೊಂಡಿದ್ದೀನಿ, ಅಯ್ಯಪ್ಪ ನನಗೆ ಸರ್ಕಾರ ನ್ಯಾಯ ಕೊಡಿಸಪ್ಪ, ನನ್ನ ಕುಟುಂಬ 40 ಜನ ಐತೆ, ಅಯ್ಯಪ್ಪ ನನ್ನ ಜಮೀನು ಹಾಳು ಮಾಡ್ಬಿಟ್ಟದೆ, ನನಗೆ ನ್ಯಾಯ ಕೊಡಿಸಿ, ನನಗೆ ನ್ಯಾಯ ಕೊಡಿಸಿ ಸರ್ಕಾರ, ಅಯ್ಯಪ್ಪ ನನ್ನ ಮಕ್ಕಳು ಮನೆ ಹಾಳಾಗೋಯ್ಯಪ್ಪ, ನನಗೆ ನ್ಯಾಯ ಕೊಡ್ತೀನಿ, ನ್ಯಾಯ ಸರ್ಕಾರ ನನಗೆ ನ್ಯಾಯ ಕೊಡ್ತೀನಿ, ನ್ಯಾಯ ಕೊಡ್ತಪ್ಪ, ನನ್ನ ಜಮೀನು ಕಳ್ಕೊಂಡಿದ್ದೀನಿ, ನನ್ನ ಮನೆ ಮಟ್ಟ ಏನೂ ಇಲ್ಲಪ್ಪ, ಅಯ್ಯಪ್ಪ ಸರ್ಕಾರ ನ್ಯಾಯ ಕೊಡ್ತೀನಿ, ಸರ್ಕಾರ ಅಧಿಕಾರಿಗೆ ನನಗೆ ನ್ಯಾಯ ಕೊಡ್ತೀನಿ, ನ್ಯಾಯ ನನ್ನ ಮಕ್ಕಳು ಮನೆ ಚಿಕ್ಕಪ್ಪಲ್ಲ ಅಂತಾರೆ, ನನಗೆ ಇರಕ್ ಬರ ಇಲ್ಲ ಬಸ್, ಅಯ್ಯಪ್ಪ ನನಗೆ ಜಾಗ ಕೊಡ್ತಪ್ಪ, ಜಾಗ ನಂದು, ನನ್ನ ಜಾಗ ಹಾಳಾಗೋಯ್ತಪ್ಪ, ಸರ್ಕಾರ ಬಂದಲ್ಲ ಹಾಳಾಗ್ಬಿಟ್ಟು ನನ್ನ ಜಾಗನ, ಅಯ್ಯಪ್ಪ ನನ್ನ ನ್ಯಾಯ ಕೊಡ್ಸಿ ಅಧಿಕಾರಿಗಳು ನನ್ನ ಕೈ ಮುಗಿತಾ ಇದ್ದೀನಿ. ನನ್ನ ಹೆಸರು ಕುಂಬಿ ನರಸಿಂಹಯ್ಯ, ಸಿದ್ಲಿಂಗಯ್ಯನಪಾಳ್ಯ ದ್ವಾಸಿ, ನೆಲಮಂಗಲ ತಾಲೂಕು, ಸೋಂಪುರ ಹೋಬಳಿ, ಸರ್ವೆ ನಂಬರ್ 47ರಲ್ಲಿ ನಮ್ಮದು 4 ಎಕರೆ ಜಮೀನು. 4 ಎಕರೆ ಜಮೀನು ನಾವು 1940ನೇ ಇಸ್ವಿಯಿಂದಲೂ ತಾತನ ಕಾಲದಿಂದ, ಅಪ್ಪನ ಕಾಲದಿಂದ, ನಮ್ಮ ಕಾಲಕ್ಕೂ ಖಾತೆ ಪಾನಿ ಸಹ ಆಗೈತೆ. ಈಗ ಇವರು 2015ರಿಂದ ಈಚೆಗೆ ಕ್ರಷರ್ನವ್ರು ಬಂದರು. ಕ್ರಷರ್ನವ್ರು ಬಂದು ನಿಮ್ದೇನೈತೆ ಎತ್ತೈತೆ ಅಂತ ಇದು ಮಾಡಿದ್ರು. ನಮ್ಮದು ಪಾಣಿ ಐತೆ, ಎಲ್ಲ ಐತೆ, ಇದೈತೆ ಅಂತ ನಾವು ಹೇಳ್ದು. ಹೇಳಿದ್ಕೆ ಇವರು ನಾವು ನಿಮಗೆ ಬಾಡಿಗೆ ಕೊಡ್ತೀವಿ ಅಂತ ಸುಮ್ಮನೆ ಜಾಗ ಮಾಡಿ ಕುಂತ್ಕೊಳ್ಳೋ ತನಕ ಬಾಡಿಗೆ ಕೊಡ್ತೀವಿ ಅಂತ ಒಂದು ಅಭಿಪ್ರಾಯ ಹಾಕ್ಕೊಂಡು ನಮ್ಮ ತಾವು ಜಾಗ ಬಿಡ್ಸ್ಕೊಂಡಾದ್ಮೇಲೆ ಶುರು ಮಾಡಿರಿ. ಇವಾಗ ನಿಮ್ದೇನೈತೆ ಜಮೀನು, ನಿಮ್ದು ಇದೆಲ್ಲೈತೆ, ಖಾತೆ ಪಾಣಿ ಇದ್ರೂ ಏನೈತೆ ನಿಮ್ಮದು, ಈ ಮೂಲ ದಾಖಲಾತಿ ತಾಂಬರ್ರಿ, ಏನೋ ತಾಂಬರ್ರಿ, ಇದು ತಾಂಬರ್ರಿ, ಅದು ತಾಂಬರ್ರಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ರು, ಅಲ್ಲಿಂದ ಹೊಡ್ಕೊಂಬಂದ್ರು. ದಕ್ಷಿಣ ಭಾಗದಿಂದ ಹೊಡ್ಕೊಂಬಂದ್ರು. ಉತ್ತರದ ಭಾಗದೊಳಗೆ ನಮ್ಮ ಜಮೀನಿತ್ತು. ರೋಡಿಗೆ ಅಂತ ಬಿಟ್ವಲ್ಲ, ರೋಡಿಗೆ ಅಂತ ಬಿಟ್ಟಿದ್ದಕ್ಕೆ ನಮ್ಮ ಜಾಗ ಪೂರ ಹೊಡೆದ್ಬಿಟ್ರು. ಏನು ಇವಾಗ ಹೊಡೆದ್ಬಿಟ್ಟವ್ರೆ, ನೀವು ನಿಮಗೆ ಇದನ್ನ ಕೊಡ್ತೀವಿ, ಮುಚ್ಚಿಸ್ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಏನೇನೋ ಹೇಳ್ಬಿಟ್ರು, ತೆಗೆದ್ಬಿಟ್ರು. ತೆಗೆಯಕ್ಕೆ ನಾವು ಸ್ಟಾಪ್ ಮಾಡಿದ್ರೆ ಪೊಲೀಸಿಗೆ ಕೊಡೋದು, ಪೊಲೀಸ್ನವ್ರು ಬರೋದು ನಮ್ಮನ್ನ ಬಟ್ಟೆ ಬಿಚ್ಚಿ ಒಳಿಕಾಕು ಅನ್ನೋದು ಸರ್ಕಲ್ ಇನ್ಸ್ಪೆಕ್ಟ್ರು. ಈ ಥರ ಮಾಡಿಬಿಟ್ಟು ನಮಗೆ ಎಲ್ಲ ತೋಡ್ಬಿಟ್ಟವ್ರೆ. ಆಲೇ ನಮ್ಮದು 4 ಎಕರೆ ಜಾಗದೊಳಗೆ 1 ಎಕರೆವಷ್ಟು ತೋಡ್ಬಿಟ್ಟವ್ರೆ, ಅತ್ತ ಇತ್ತ ಎಲ್ಲ ಸೇರಿ. ಇವಾಗ ನಾವು ನಿಲ್ಸಕ್ಕೆ ಹೋದ್ರೆ ಇದು ನೀವು ಅಳತೆ ಮಾಡಿಸಿ, ಪೋಡಿ ದುರಸ್ತಿ ಮಾಡಿಸಿ, ಪೋಡಿ ದುರಸ್ತಿಗೆ ಹಾಕಿದ್ವಿ. ಪೋಡಿ ದುರಸ್ತಿ ಲೋಕಸೇವಾ ಇದು ಆಯುಕ್ತರಿಂದ ದಾಖಲೆ ಮಾಡ್ಸ್ಕೊಂಬಂದು, ಆರ್ಡ್ರ್ ಮಾಡ್ಸ್ಕೊಂಬಂದು ಪೋಡಿ ಮಾಡ್ಸೋಕ್ಕೆ. ಇಲ್ಲಿ DC DDLR ಕಳಿಸಿರು, ತಹಸೀಲ್ದಾರಿಗೆ ಕಳಿಸಿರು. ಇಲ್ಲಿ ತಹಸೀಲ್ದಾರಿಗೆ ಕಳಿಸಿ ಅಳತೆ ಮಾಡೋಕ್ಕೆ ಅಂತ ಶುರು ಮಾಡ್ಕೊಂಡ್ರು. ಪಾಣಿನೇ RTCನೇ ವಜಾ ಮಾಡಿಸ್ಬಿಟ್ರು. ಯಾರು ಈ ಲೋಪರ್ ನನ್ನ ಮಗ ರಾಜೇಶ ಬೆಟ್ಸ್ವಾಮಿ, ನಟರಾಜ, ಇವರು ದುಡ್ಡು ತುಳಿದ್ಬಿಟ್ಟು ಇನ್ನು ನಮ್ಮ ಮೇಲೆ ಬರ್ತದೆ ತೆಗ್ದಿರೋದಲ್ಲ ಅಂತ ಅಂದ್ಬಿಟ್ಟಿದ್ದು ಎಲ್ಲ ವಜಾ ಮಾಡಿಸ್ಬಿಟ್ರು. ಈ ರಾಜೇಶ ಏನ್ ಮಾಡ್ದ, 18ನೇ ಇಸ್ವಿಯಿಂದ 1919ನೇ ಇಸ್ವಿಯಿಂದ ನನ್ನ ಜೊತೆ ಸೇರ್ಬಿಟ್ಟು ಇದು ನಾನು ಪೋಡಿ ದುರಸ್ತಿ ಮಾಡ್ಕೊಡ್ತೀನಿ, ಇನ್ನೇನು ಇಲ್ಲ ನಮ್ಮ ದಾಖಲೆ, ಪೋಡಿ ದುರಸ್ತಿ ಆಗ್ಬೇಕಾಯ್ತು. ಪೋಡಿ ದುರಸ್ತಿ ಮಾಡ್ಕೊಟ್ಟ ಅಂತ ಜೊತೆಗೆ ಸೇರ್ಕೊಂಡು ಇದನ್ನ ಕೊಟ್ಬಿಟ್ಟು ಇದನ್ನು ಕೊಡ್ಸಿಸ್ಬಿಟ್ಟು 25 ಲಕ್ಷ ರೂಪಾಯಿ ನನ್ನ ಹತ್ರ ದುಡ್ಡು ಹೊಡೆದ. 25 ಲಕ್ಷ ದುಡ್ಡು ಹೊಡೆದ್ಬಿಟ್ಟು ಇವಾಗ ಏನ್ ಮಾಡೋಣ, ಕ್ರಷರ್ನವ್ರ ಸಂತ ಸೇರ್ಕೊಂಡವ್ರೆ. ಈ ಬೆಟ್ಸ್ವಾಮಿ, ನಟರಾಜ ಇವ್ರ ಸಂತ ಸೇರ್ಕೊಂಡ್ಬಿಟ್ಟು ಇವ್ರ ತವ ದುಡ್ಡು ತಗೊಂಬಿಟ್ಟು ಎಸಿಗೆ, ತಹಸೀಲ್ದಾರಿಗೆ ಎಲ್ಲ ಹಂಚಿಸ್ಬಿಟ್ಟು ನಮ್ದು ಪಾಣಿ RTC ವಜಾ ಮಾಡಿಸ್ತಾ. RTC ವಜಾ ಮಾಡಿಸಿದ್ಮೇಲೆ ನಾವೇನ್ ಮಾಡ್ದೋ, ಇದನ್ನ ತಗೊಂಡೋಗಿ ಹೈಕೋರ್ಟ್ನೊಳಗೆ ಸ್ಟೇ ತಗೊಂಬಂದ್ವಿ. ಏನು ನಮ್ದು ಐತೆ ಜಮೀನು, ಇವ್ರದ್ದೇನಿಲ್ಲ ಅಂತಂದು.
RTC ವಜಾ ಮಾಡಿಸಿ ನಾವು ಜಮೀನಿನ ತಗ ಬಂದ್ರೆ ಸ್ಟೇಷನ್ನವರು ಕೃಷರ್ನವ್ರು ಎಲ್ಲ ಸೇರಿ ಒಳಗೆ ಹಾಕ್ಸ್ಬಿಟ್ಟು ನಮ್ಮನ್ನ ಬಟ್ಟೆ ಬಿಚ್ಚಿ ಒಳಗೆ ಕುಂಡಿಸು ಅಂತಂದ್ರು ಸರ್ಕಲ್ ಇನ್ಸ್ಪೆಕ್ಟ್ರು. ಕುಂತ್ಕೊಂಡಿದ್ದ ಅದೇ ಆಮೇಲೆ ಅದೇ ಅವರೇ ಬಿಟ್ಬಿಟ್ಟು ಇಲ್ಲಿ ಹೋಗಿ ಕುಡ್ದು ಅಂತ ತಾಕೀತ್ ಮಾಡಿದ್ರು. ಹೋಗಿ ಕುಡ್ದು ಅಂತ ತಾಕೀತ್ ಮಾಡಿದ್ಮೇಲೆ ಇವನ್ ಬೆಟ್ಸ್ವಾಮಿ ಇಲ್ಲಿಂದ ಹೊಡಿತಾವನೆ. ಇದ್ರೊಳಗೆ ಅರ್ಧ ಎಕರೆ ನಮ್ದು ಹೊಡೆದ್ಬಿಟ್ಟು ನೋಡಿ. ಅದು ಇಲ್ಲಿಂದ ಇತ್ತ 47ನೇ ಸರ್ವೆ ನಂಬರು, ಇತ್ತ 48ನೇ ಸರ್ವೆ ನಂಬರ್. ಇದನ್ನು 53 ನನ್ನ ಮಗನ ಹೆಸರಿಗೆ ಹಾಕೊಂಡಿದೀವಿ. ಇದನ್ನ ಇದನ್ನು ಹೊಡೆದ್ಬಿಟ್ಟ, ಇದನ್ನು ಹೊಡೆದ್ಬಿಟ್ಟ ನೋಡಿ. 106 ಕೋಟಿ ಮಾಡವ್ನೆ. ನಮ್ಗೆ ಬಾಡಿಗೆ ಕೊಡ್ತೀನಿ ಅಂದ್ರೆ ಬಾಡಿಗೆನೂ ಕೊಡ್ಲಿಲ್ಲ, ಜಮೀನು ಇಲ್ದಂಗ್ ಮಾಡಾಕ್ಬಿಟ್ಟವನೆ. ಇವಾಗ ನೋಡಿದ್ರೆ ಈಗ ನೋಡಿದ್ರೆ ನಿಮ್ದು ಜಾಗ ಇಲ್ಲ, ಪೋಡಿ ದುರಸ್ತಿ ಮಾಡ್ಕೊಂಬ, ನಿಮ್ದು ಜಮೀನು ಐತೆ ಅಂತ ಮಾಡ್ಕೊಂಬ ಅಂತಾನೆ. ಇವಾಗ ನಾವು ಹೈಕೋರ್ಟ್ಗೆ ಹೋಗಿದ್ದೀವಿ, ಸ್ಟೇ ಮಾಡಿಸಿದ್ದೀವಿ. ಇವಾಗ್ಲೂ ಬರ್ಬೇಡ ಅಂತ ಅಂದ್ಬಿಟ್ರೆ ಅದೇ ಕೆಲಸವಾಗಿ ಬರ್ತಾರೆ, ಪೊಲೀಸ್ನವ್ರು ಕರ್ಕೊಂಬರ್ತಾರೆ, ಇದು ಇಲ್ಲಿ ತೋರಿಸ್ತಾರೆ. ನಾವು ಏನಾದ್ರು ಬಂದ್ರೆ ಇವರು ಓಡಿಸ್ತಾರೆ ಪೊಲೀಸ್ನವರು. ಬಡವ್ರಿಗೆಲ್ಲ ಅನ್ಯಾಯ ಮಾಡ್ತಾವನೆ. ಈಗ 25 ಲಕ್ಷ ತಗೊಂಡವನೆ, ಯಾವ್ದಾವ್ದೋ ಫ್ರಾಡ್ ಮಾಡವನೆ. ಈಗ ಸರ್ಕಾರ ಕ್ರಷರ್ನರ್ಸ್ ಅಂತ ಸೇರ್ಕೊಂಡು ಇಲ್ಲದೆ ತೊಂದರೆ ಕೊಡ್ತಾವನೆ ನಾವು ಬಡವರಿಗೆ. ಇನ್ನೂ ಯಾವ್ದೋ ಒಂದು ಇಲ್ಲಿ ಈಗ ನಮ್ದು ತೀರ್ಮಾನ ಆಯ್ತು. ಆ ತೀರ್ಮಾನಗೆ 40 ಲಕ್ಷ ದುಡ್ಡು ಕೊಟ್ರು, ಇವನೇ 20 ಲಕ್ಷ ಹೊಡೆದ್ಬಿಟ್ಟ. ಈ ತಿರ್ಗಾ ಇನ್ನೂ 20 ಲಕ್ಷ ಇದ್ದಿದ್ರ ಅದನ್ನು ಕೊಡಿ ಅಂತಂದು ಧಮಕಿ ಹಾಕ್ರ. ಇಲ್ಲಪ್ಪ ನಾವು ಮಕ್ಳು ಮರಿ ಅಂತಂದ್ರು ಕೊಡಲ್ಲ ಅಂದಿತ್ತು. ನಾನು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಕೊಡಲ್ಲ. ನಮ್ ತಂದೆ 1940 ಇಸ್ವಿಯಿಂದ ಅನ್ಬೋದಾಗವ್ರೆ. ನನಗೆ ಈಗ 44 ವರ್ಷ. ನಾನು ಇವಾಗ ನನ್ನ ಮಕ್ಕಳಿಗೂ ಇರೋದಕ್ಕೊಬ್ಬ ಗಂಡ್ಮಗ, ನಮ್ಮ ಅಣ್ತಮ್ಮರಿಗೆಲ್ಲ ನಾನು ಅನ್ಯಾಯ ಮಾಡಕತ್ತದ. ಈಗ ನನ್ ನ್ಯಾಯ ಕೊಡ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. 8 ಎಕರೆ ಇದೆ ಸರ್ ನಮ್ದು ಜಮೀನು. 8 ಎಕರೆ ಜಮೀನು ಇದೆ. ನನಗೆ 40 ಜನ ಫ್ಯಾಮಿಲಿ ಅವ್ರೆ. ನಾವು ಇದಕ್ಕೆ ಅನ್ಯಾಯ ಮಾಡಿ ಅಗ್ರಿಮೆಂಟ್ ಮಾಡಿಸ್ಕೊಂಡು ರೋಡ್ಗೆ ಅಂತ 22 ಲಕ್ಷ ದುಡ್ಡು ಕೊಟ್ಟರು ರೋಡ್ಗೆ ಅಂತ ಮಾಡಿಸ್ಕೊಂಡು. ನನ್ನ ಜಮೀನಲ್ಲಿ ದುಡ್ಡು ಯಾಕೆ ಕೊಟ್ಟು ಸರ್ ಇವರು? ಯಾಕೆ ಕೊಟ್ಟು ದುಡ್ಡು ನನ್ನ ಜಮೀನಿಗೆ? ನನ್ನ ಜಮೀನಿಗೆ ನಾನು ಹೋರಾಟ ಮಾಡ್ತಾರದು. ನಾನು ಸಂಸಕ್ಕೆ ಹೋರಾಟ ಮಾಡ್ಕೊಂತೀರಾ ಹೇಳಿ? ಅವರೇ ಸೈನ್ ಹಾಸ್ಕೊಂಡು ಏನು ಓದು ಬರ್ತಿದ್ದು ಗೊತ್ತಿದ್ದವ್ರಿಗೆ ಏನ್ ಬೇಕೋ ಉಲ್ಟಾ ಮಾಡ್ಕೊಂಬಿಟ್ರು. ಈ ತರ ನಮ್ಗೆ ಅನ್ಯಾಯ ಮಾಡಿ ಬರ್ರೆ. ಅದಕ್ಕೆ ನನ್ನ ಕುಟುಂಬಕ್ಕೆ ಒಂದು ನ್ಯಾಯ ಕೊಡ್ಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ನಾನು ಸುಮಾರು ಅಲ್ಲೇ 3 ವರ್ಷ 4 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ. ನೀವು ಕ್ರಷರ್ ಅವ್ರು ಬಂದಂಗೆ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಸ್ಟೇಷನ್ ಕಂಪ್ಲೇಂಟ್ ಐತೆ, ಆಮೇಲೆ ಕೋರ್ಟಲ್ಲಿ ಕೇಸ್ ತಡೀತದೆ. ಆದ್ರೂ ಸ್ಟೇಷನ್ ಕೋರ್ಟ್ಗೂ ನ್ಯಾಯ ಸಿಗ್ತಾ ನಮ್ಗೆ ಕೊಡ್ತಲ್ಲ ಇವರು. ನಮ್ಗೆ ನ್ಯಾಯ ಕೊಡ್ತಾರ ಸರ್ ಇವರು. ನಮ್ಗೆ ಕೋರ್ಟ್ಗೆ ಹೋದ್ರು ಇವರು ನಮ್ಮ ಮೇಲೆ ಕ್ರಮ ತಂತವ್ರೆ. ಪೊಲೀಸರು ಮಾತ್ರ ನಮ್ಗೆ ಬಂದು ಹಿಂಸೆ ಕೊಡ್ತಾರೆ, ಭಾರಿ ಹಿಂಸೆ ಕೊಡ್ತಾರೆ ಸರ್. ಬಂದು ನಾವ್ ಏನ್ ಮಾಡೋದು ಹೇಳ್ರಿ? ಬಡವ್ರು ಏನ್ ಜೀವನ ಮಾಡೋದು ಹೇಳ್ರಿ? ನಮ್ಗಿರಕ್ಕೆ ಟೆಂಟ್ ಸರ್ ನಾವು ಇಲ್ಲಿ ಜಾಗ ಬಿಡಲ್ಲ. ನಾವು ಇಲ್ಲೇ ಮನೆ ಕಡೆ ಇರ್ತೀವಿ, ಇಲ್ಲೇ ಅಡಿಗೆ ಮಾಡ್ಕೊಂಡು ಉಂಟೀವಿ ಸರ್. ನಾವು ಇರಲ್ಲ. ನಾವು ಎಲ್ಲೂ ಹೋದ್ರು ಜಾಗ ಬಿಟ್ಟು ಮಾತ್ರ ಇಲ್ಲೇ ಇರ್ತೀವಿ, ಹೊತ್ತು ಇಲ್ಲಿಗೆ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ. ಯಾವುದೇ ಕಾರಣಕ್ಕೂ ಜಾಗ ಬಿಟ್ಕೊಡಲ್ಲ ನಾವು. ನಮ್ಗಿಲ್ಲ ಬಂದು ಸರ್ಕಾರ ಕ್ಲಿಯರ್ ಮಾಡ್ಕೊಡ್ಬೇಕು, ಇಲ್ಲ ಅಧಿಕಾರ ಬಂದು ಕ್ಲಿಯರ್ ಮಾಡ್ಕೊಡ್ಬೇಕು. ನಮಗೆ ಜಾಗ ಕೊಡ್ಸ್ಕೊಡಿ, ನಮಗೆ ನ್ಯಾಯ ಕೊಡ್ಸ್ಕೊಡಿ. ಬ್ಲಾಕ್ ಮೇಲ್ ಮಾಡ್ತಾರೆ. SLR ಬೆಡ್ಸಾಮಿ ಅನ್ನೋನು, ಚನ್ನಗಿರಿಯಪ್ಪ ಅನ್ನೋನು, ಆಮೇಲೆ ಮುಂದರಾಜ್ ಅನ್ನೋನು, ನಟರಾಜ್ ಅನ್ನೋನು, ಆಮೇಲೆ ಮೋಹನ್ ಅನ್ನೋನು ನಮಗೆ ಫುಲ್ ಬೆದರಿಕೆ ಆಗ್ತಾರೆ. ಮೊನ್ನೆ ಹೋಗಿ ಸ್ಟೇಷನ್ ಕುಡಿಸಿದ್ರು ನನ್ನ 2 ದಿವಸ ಕುಂಡಿಸ್ತಾರೆ. ನನ್ನೇ ಮನೆಸ್ಬಿಟ್ಟಾರ ನನ್ನ. ತಿರ್ಗಾ ಇವತ್ತು ಬಂದು ಪೊಲೀಸರು ನನ್ನ ಎತ್ತಾಕೊಂಡು ಬಂದಿದ್ರು. ನಾನು ಎತ್ತಕೊಂಡು ಹೋಗ್ತಾನೆ, ಬರ್ತೀನಿ ನಡಿ ನಿಮ್ಮ ಲಾಯರ್ ಜೊತೆ ಅಂತ ಹೇಳಿದ್ರು. ಕೇಳ್ತಾ ಇಲ್ಲ. ಯಾಕ್ರಿ ಸರ್ ನೀವು ನಮ್ಗೆ ಕ್ರಮ ಅಂತ ಇಲ್ಲ? ನೀವು ಆ ಕ್ರಷರ್ ಅವ್ರು ಹೇಳ್ತಾ ನ್ಯಾಯ ಕೊಡ್ತಿರೋದ್ರಲ್ಲಿ ನಮ್ಗೆ ಯಾಕ್ರಿ ನಿಮ್ ಕ್ರಮ ಅಂತ ನೀವು ಮಾತಾಡಿದೀನಿ. ಅದು ನಮ್ಮನ್ನ ಮಾತ್ರ ಎತ್ತಕೊಂಡು ಬರ್ತಾರೆ. ನಮ್ ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಅಂತ ಪೊಲೀಸ್ನವರು. ಇದು ಯಾರು ನ್ಯಾಯ ಕೊಡ್ತಾರೆ ಹೇಳಿ ಸ್ವಾಮಿ ನೀವೇನೆ? ನಾವು ಬಲವಂತಿಗೆ ನಮ್ ದುಡ್ಡು ಕಾಸು ಇಲ್ದಾರು. ನಾವು ಹಣವಂತರಲ್ಲ. ಕ್ರಷರ್ ಮಾಲೀಕರು ದುಡ್ಡಾರು ಚೆಲ್ತಾರೆ. ನಮ್ದು ಏನು ದುಡ್ಡಿಲ್ಲ ಸ್ವಾಮಿ ಕೊಡಕ್ಕೆ. ನಮಗೆ ನ್ಯಾಯ ಕೊಡ್ಸ್ಕೊಡಿ ಅಧಿಕಾರಿಗಳೇ. ಇದು ನ್ಯಾಯ ಕೊಡ್ಸ್ಕೊಡಿ ಸ್ವಾಮಿ ನಮ್ಗೆ. ಮೇಲಧಿಕಾರಿಗಳೇ ನೀವು ನಮ್ಗೆ ನ್ಯಾಯ ಕೊಡ್ಸ್ಕೊಡಿ. ನೀವೆಲ್ಲ ಪ್ರೆಜರ್ ಹಾಕೋದೆ ಅಂತ ಇವ್ರು ಹೇಳ್ತಾರೆ. ನೀವು ನಮ್ಗೆ ನ್ಯಾಯ ತರ್ಸ್ಕೊಡಿ. ಇಲ್ಲಾಂದ್ರೆ ನಾವು ಏನಾನ ಮಾಡಿ ನೀವೇ ಮರನೇ ಇದು ಒಂದು ವಿಷದ ಬಾಟು ತಗೊಳ್ಬಿಡಿ. ನ್ಯಾಯ ಕೊಡ್ಬೇಕಾದ್ರೆ ಇಲ್ಲೇ ಪ್ರಾಣ ಬಿಟ್ಬಿಡ್ತೀವಿ 40 ಜನನು. ನಿಮ್ಗೆ ನ್ಯಾಯ ಬೇಕು, ನಮ್ಗೆ ನ್ಯಾಯ ಕೊಡ್ಸ್ಕೊಡಿ. ಯಾವಾಗಲೂ ಹೇಳ್ಕೊಂತಾರೆ ದುಡ್ಡು ಕೊಡ್ತಿದ್ದೀವಿ ಅಂತ ಹೇಳಿ. ಎಷ್ಟು ಕೊಟ್ಟವ್ರು ಕಳಿಸ್ ನಮಗೆ ಕೊಟ್ಟಿಲ್ಲ. ಅಗ್ರಿಮೆಂಟ್ ಮಾಡ್ಕೊಂಡು ರೋಡ್ಗೆ ಅಂತ ಮಾಡಿಸ್ಕೊಂಡು ನಮ್ಗೆ ಇದರ ಅನ್ಯಾಯ ಮಾಡ್ಬಿಟ್ಟಲ್ಲ. ಇದು ನ್ಯಾಯನ ನೀವೇ ಹೇಳ್ಬಿಡಿ. ನಾವು ಬ್ಯಾತ ಗ್ರಾಮದವರು. ನನ್ನ ಹೆಸರು ಮಂಜುಳಾ. 48ನೇ ಸರ್ವೆ ನಂಬರು. ಜಮೀನು ಎಲ್ಲ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ನಾವ್ ಏನ್ ಮಾಡಿದ್ರು ಬಂದ್ರು ಅಡ್ಡ ಹಾಕಿರುನು ಹೊಡೆದಟ್ರ ಮುಂಡೇರ್ನ ಹೆಂಕ ಬಂದಿರೋದು ಇಲ್ಲಿ ಅಂತ ಕೇಳ್ತಾರೆ. ನಮ್ಮ ಯಜಮಾನನ ಸ್ಟೇಷನ್ಗೆ ಎತ್ತಾಕೊಂಡೋಗಿ ಕುಂಡಿಸ್ಕೊಂಡು ಯಾಕೆ ಎತ್ಕೊಂಡು ಹೋಗ್ತಿದ್ದೀರ ಅಂದ್ರೆ ಕಂಪ್ಲೇಂಟ್ ಕೊಟ್ಟವ್ರೆ, ಅದಕ್ಕೆ ಎತ್ತಾಕೊಂಡು ಹೋಗ್ತಾ ಇದೀವಿ. ಹೋಗೋಗಿ ಯಾಕೆ ಕ್ರಷರ್ ತಾವ್ ಗಲಾಟೆ ಮಾಡೋದ್ ನೀವು? ನಿಮ್ ಜಾಗಕ್ಕೆ ಏನ್ಕ್ ಹೋಗೈತಿ? ಏನೈತಿ ನಿಮ್ದು? ನಡೀರಿ ಆಚೆಗೆ ಅಂತ ಕೇಳ್ತಾರ ನಮ್ಮನ್ನ. ನಮ್ಮ ಯಜಮಾನಿಗೆ ಏನ್ ಮಾಡಿದ್ರೆ ನಮ್ಮ ಯಜಮಾನ ಈಚೆ ಬಿಡ್ರಿ ಅಂದ್ರೆ ಏನು ಇಲ್ಲ, ಸೈನ್ ಹಾಕ್ಬೇಕು, ಸೈನ್ ಹಾಕ್ಸ್ಕೊಡ್ರಿ ಅಂತ ಕೇಳ್ತಾರೆ. ನಾವು ಸೈನ್ ಹಾಕೊಟ್ಬಿಟ್ಟು ನಾವ್ ಎಲ್ಲಿಗೆ ಹೋಗೋಣ ಸರ್? ನಾವ್ ಇರೋದು ಜಾಗ ಕಳ್ಕೊಂಡು ಇವ್ರು ಹಿಂಗ್ ಮಾಡ್ತಾರೆ. SLR ಇನ್ನಾಯಕದವ್ರೆಲ್ಲ ಪೊಲೀಸ್ನವ್ರು ಕರ್ಸೋದು, ಲೇಡೀಸ್ ಪೊಲೀಸ್ನವ್ರು ಕಳ್ಸೋದು. ನೆನ್ನೆ ದಿವಸ ಲೇಡೀಸ್ ಪೊಲೀಸ್ನವ್ರು ಕರ್ಸ್ಬಿಟ್ಟು ನಡಿ ಆಚೆಗೆ, ನಿಂದೇನಾಯ್ತು ಇಲ್ಲಿ?
ಅಂತ ಅನ್ನೋದು ಅವ್ರಿಗೆ ತೊಂದ್ರೆ ಕೊಡ್ತಾ ಇದ್ದೀರಾ, ಬಂದು ತೊಂದ್ರೆ ಕೊಡ್ತಾ ಇದ್ದೀರಾ ಅಂತಾರೆ. ನಾವ್ ಹಿಂಗೆ ಅಧಿಕಾರಿಗಳು ಹಿಂಗ್ ಮಾಡ್ತಾವ್ರೆ, ಪೊಲೀಸರು ಮಾತೆತ್ತಿರಿ ಏನಕ್ ಸಹ ಬರ್ಬೇಕು ಇಲ್ಲಿ? ಸ್ಥೈರ್ಯ ಜಾಗಕ್ಕೆ ಯಾಕೆ ಬರ್ಬೇಕು ಅವ್ರು? ಬಂದು ಅವ್ರು ಏಟ್ ಇಕ್ಬೇಕು, ನೀವ್ ಯಾಕೆ ಅಲ್ಲಿ ನಿಂತಿರೋದು? ಬ್ಲಾಸ್ಟ್ ಮಾಡ್ಬೇಕು ಅವ್ರು. ನಡೀರಿ ಆಚೆಗೆ, ನಡೀರಿ ಅಂತಾರೆ. ನಾವು ಎಲ್ಲೇ ಕೂಕೊಂಡ್ರು ಬಿಡಲ್ಲ, ಎಲ್ಲಿ ನಿಂತ್ಕೊಂಡ್ರು ಬಿಡಲ್ಲ, ಬಲೆ ಹಿಂಸೆ ಕೊಡ್ತಾರೆ. ಬಂದು ಅವ್ರ ದುಡ್ಡು, ನಾವು ಸೂಟ್ ಕೇಸ್ ಕಟ್ಲೆ ದುಡ್ಡು ಕೊಟ್ಟಿದೀವಿ ಅಧಿಕಾರಿಗಳಿಗೆ. ಉಗ್ದಟ್ರ ಇವ್ರನ್ನ ಆಚೆಗೆ ಅಂತಾರೆ, ಇವ್ರನ್ನ ಸ್ಟೇಷನ್ಗೆ ಹಾಕಂತಾರೆ, ನಮ್ಮನ್ನ ಉಗ್ದಟ್ರಿ ಆಚೆಗೆ ಅಂತ ಕೇಳ್ತಾರೆ. ನಾವ್ ಎಲ್ಲೋಗಿ ಸಾಯ್ಬೇಕು ಸಹ ನಾವು? ಅಷ್ಟೊಂದು ಲಾಸ್ಟಿಗೆ ನಾವ್ ಇಸ ಕುಡಿಬೇಕಾಗ್ತೈತಿ. ನಾವ್ ಈ ಲಾಸ್ಟಿಗೆ ಇಸನೆ ಕುಡಿಯಕ್ಕೆ ಅಂತಾನೆ ತಗೊಂಬಂದ್ಬಿಟ್ಟಿದೀನಿ. ಇಸನೆ ಕುಡ್ದ್ಬಿಟ್ಟು ಅತ್ತ ಹೊಟ್ಟಾಗ್ಬಿಡ್ತೀವಿ. ಇವ್ರೇ ಅತ್ತಾನೆ ಇವ್ರೇ ಮಾಡ್ಕೊಂಡ್ಬಿಟ್ಟವ್ರೆ, ಹಿಂಗೆ ಮಾಡ್ಕೊಂಡು ಇದ್ ಬಿಡ್ಲಿ ಅತ್ತ ಹಾಳಾಗೋಗ್ಬಿಡ್ಲಿ ಇವ್ರು. ಹಿಂಗ್ ಮಾಡಿದ್ರೆ ನಾವ್ ಎಲ್ಲೋಗಿ ಸಾಯ್ಬೇಕು ಸಹ? ಈ ವಯಸ್ಸಾದ ಜೀವ ನೋಡಿ ಸರ್, ವಯಸ್ಸಾದ ಜೀವ ಮತ್ತೆ ಇವ್ರಿಗೆ ಇರಕ್ ಮನೆ ಇಲ್ಲ, ಮನೆಗಳೆಲ್ಲ ಹೊಡೆದು ಸೀಳ್ ಬಿಟ್ಕೊಂಡ್ ಕೂತವಲ್ಲ. ನಾವ್ ಎಲ್ಲಿ ಹೋಗ್ಬೇಕು? ಎಲ್ಲ ಸೋರ್ತಾವ. ಈ ವರ್ಷ ಮಳೆ ಬಂದ್ರೆ ಎಲ್ಲಾ ಬಿದ್ದೋತಾವೆ. ನಾವೆಲ್ಲೋ ಇದು ಎಸಿಗೆ ದುಡ್ಡು ಕೊಟ್ಟಿದ್ದೀನಿ, ಡಿಸಿಗೆ ದುಡ್ಡು ಕೊಟ್ಟಿದ್ದೀನಿ. ನಿಂದೇನೈತಿ ಇಲ್ಲಿ? ನಾನ್ ಅವನ್ ಕಡೆಯಿಂದ ಮಾಡ್ಸ್ಕೊಂಡ್ ಬಂದಿದ್ದೀನಿ. ನಡೀರಿ ಆಚೆಗೆ. ಪೊಲೀಸ್ನವ್ರಿಗೆ ಸೂಟ್ ಕೇಸ್ ಕಟ್ಲೆ ಕಳ್ಸಿದ್ದೀನಿ ಅಂತಾರೆ. ಸೂಟ್ ಕೇಸ್ ಕಟ್ಲೆ ಇಸ್ಕೊಂಡು ನಮ್ಗಿಂತ ಅನ್ಯಾಯ ಮಾಡ್ತಾರಲ್ಲ. ನಾವ್ ಎಷ್ಟೇ ಜನಾಂಗ, ನಮ್ಗೇನ ಅನ್ಯಾಯ ಮಾಡ್ತಾವ್ರಲ್ಲ ಇವ್ರು. ಹೆಂಗ್ ನಾವ್ ಇರ್ಬೇಕು ಸಹ ಹೇಳಿ ಸಹ? ಜೀವನ ಹೆಂಗ್ ಮಾಡ್ಬೇಕು ನಾವು? ನಮ್ಗೆ ದುಡ್ದಾಕರ್ ಇಲ್ಲ, ಯಾರು ಇಲ್ಲ ನಮ್ಗೆ. ಅಲ್ಲಿ ಹಂಗ್ ಜೀವನ ಮಾಡ್ತಾ ಇದೀವಿ ಧೂಳಲ್ಲಿ ಬಂದು. ನಾವ್ ಬಿಡಲ್ಲ ಜಾಗನ ಅಂದ್ರು ಬಿಡ್ತಾ ಇಲ್ಲ. ನಡೀರಿ ಆಚೆಗೆ ಅಂತಾರೆ. ಗಾಡಿಗಳು ಹತ್ತಿಸ್ರ ಗಾಡಿಗಳ್ನ ಇವ್ರ ಮೇಲೆ ಅಂತಾರೆ. ಏನ್ ಮಾಡೋದ್ ನಾವು? ಎಲ್ಲೋಗಿ ಕೇಳಕ್ಕೂ ಆಗ್ತಲ್ಲ ನ್ಯಾಯ ನಾವು. ಬೆಡ್ಸಾಮಿ ಅಂತಾನೆ ಬೈತಾನೆ. ಮೊನ್ನೆ ದಿವ್ಸ ಬಂದೆ ನೂಕ ಅವಳನ್ನ ಅತ್ತ ಸೈಡ್ಗೆ, ಇದ್ರಾಗ ಇಟಾಚಿ ದೂಕ ಅವಳನ್ನ ಅಂತ ಕೇಳ್ತಾನೆ ಇವನು ಬೆಡ್ಸಾಮಯ್ಯ. ಚನ್ನಗಿರಪ್ಪ, ಬೆಡ್ಸಾಮಿ, ನಟರಾಜಪ್ಪ, ಮುಂದ್ರಾಜಪ್ಪ, ಇವ್ರು ಎಸಲಾರು, ಮೋಹನು, ಇಷ್ಟು ಜನನು ಬಂದು ಹಿಂಸೆ ಕೊಡ್ತಾವ್ರ ನಮ್ಗೆ. ಏನೈತೆ? ನಡೀರಿ ಆಚೆಗೆ ಅಂತ ಅಂತಾರೆ. ಅಲ್ಲಿ ಪೊಲೀಸರು ಏನ್ ಸಹ ಇಲ್ಲಿ ಸ್ಥೈರ್ಯ ಜಾಗಕ್ಕೆ ಯಾಕೆ ಬರೋದು? ಆಗಾಗ್ಲೇ ಬರ್ತಾರೆ. ನಡೀರಮ್ಮ ಆಚೆಗೆ ಅಂತ ಕೇಳ್ತಾರ್ರಿ. ಹಿಂಗ್ ಮಾಡಿ ನಾವೇನ್ ಮಾಡಿ ಲಾಸ್ಟಿಗೆ ಇಸ ಕುಡ್ದತ್ತ ಹೊಟ್ಟಾಗ್ಬಿಡ್ತೀವಿ. ಅವರೇ ಇದ್ ಬಿಡ್ರಿ ಅಂತ. ಸರ್ಕಾರ ಏನ್ ಮಾಡ್ತಾ ಇದ್ ಸರ್ಕಾರ? ನಮ್ಮಂತ ಬಡವ್ರಿಗೆ ಏನು ಇಲ್ಲ, ಇರಕ್ಕೆ ಜಾಗ ಇಲ್ಲ, ಗೇಯ್ಕೊಂಡ್ ತಿನ್ನಕ್ ಒಲ್ಲಿಲ್ಲ. ನಾವೆಲ್ಲ ಸಾಯ್ಬೇಕು. ಏನ್ ಮಾಡ್ಬೇಕು ಇದಕ್ಕೆ? ಹೇಳ್ರಿ, ನೀವೇ ನ್ಯಾಯ ಹೇಳ್ರಿ. ಇವ್ರು ನ್ಯಾಯ ಕೊಡ್ದಿದ್ಮೇಲೆ ನಾವು ಇಸ ಕುಡ್ದೆ ಸಾಯ್ತೀವಿ. ಇಲ್ಲಿ ಇಷ್ಟು ಜನ ಇದ್ದೀವಿ, ಹೆಂಗಿದ್ರು ಇಸ ಕುಡ್ ಸತ್ತೋತೀವತ್ತ.